Hello my dear student, myself Vidyashri. I am Business Studies lecturer in Alpha Pre-University College, Krishnarajanagar. In the previous video, you learnt what is the meaning of organizing and what is the definitions of the organizing and what are the steps in the process of organizing and importance of the organizing. But in this class, I am going to explain organization structure in the chapter 5 organizing. Organization structure. ಏನು ಆರ್ಗನೈಸಿಂಗ್ ಸ್ಟ್ರಕ್ಚರ್ಸ್ ಅಂತ ಹೇಳಿದ್ರೆ ಸಂಘಟನೆಯ ರಚನೆ ಅಂತೇಳಿ ಕರೆಯುವಂಥದ್ದು. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಫ್ರೇಮ್ವರ್ಕ್ ವಿತ್ ಇನ್ ವಿಚ್ ಮ್ಯಾನೇಜರಲ್ ಆ್ಯಂಡ್ ಆಪರೇಟಿಂಗ್ ಟಾಸ್ಕ್ ಆರ್ performed. So organizational structures can be defined as the framework within which managerial and operating tasks are performed. ಸ್ಟ್ರಕ್ಚರ್ ಅಂದರೆ ಏನು? ರಚನೆ ಆಗಿರುವಂಥದ್ದು. ಸೊ ಆರ್ಗ್ಯಾನೈಸೇಷನ್ ಸ್ಟ್ರಕ್ಚರ್ಸ್ ಅಥವಾ ಸಂಘಟನೆಯ ರಚನೆ ಅಂತ ಹೇಳಿದ್ರೆ ನಿರ್ವಹಣಾ ಕೆಲಸಗಳು ಮತ್ತು ಇನ್ನಿತರೆ ಕೆಲಸ ಕಾರ್ಯಗಳು ಒಂದು ಚೌಕಟ್ಟಿನ ಒಳಗಡೆ ನಡೆಸೋದಕ್ಕೆ ನಾವು ಆರ್ಗ್ಯಾನೈಸೇಷನ್ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಆ ಕೆಲಸ ಕಾರ್ಯಗಳು ಮ್ಯಾನೇಜರಲ್ ಟಾಸ್ಕ್ ಆಗಿರ್ಬೋದು ಅಥವಾ ಆಪರೇಟಿಂಗ್ ಟಾಸ್ಕ್ ಆಗಿರ್ಬೋದು. ಸೊ ಈ ಟಾಸ್ಕ್ಗಳು ಅಥವಾ ಈ ಆ್ಯಕ್ಟಿವಿಟಿಗಳು ಒಂದು ಚೌಕಟ್ಟಿನ ಒಳಗಡೆ ಅಥವಾ ಒಂದು ಬಾರ್ಡರ್ ಆ ಒಳಗಡೆ ನಿರ್ವಹಿಸೋದಕ್ಕೆ ನಾವು ಆರ್ಗ್ಯಾನೈಸೇಷನ್ ಸ್ಟ್ರಕ್ಚರ್ ಅಂತೇಳಿ ಕರೆಯುವಂಥದ್ದು. ಸೊ ಆರ್ಗ್ಯಾನೈಸೇಷನ್ ಸ್ಟ್ರಕ್ಚರ್ಸ್ ಈಸ್ ರೆಫರ್ಸ್ ಟು ದ ಫ್ರೇಮ್ ವರ್ಕ್ ವಿತ್ ಇನ್ ವಿಚ್ ಮ್ಯಾನೇಜರಲ್ ಆ್ಯಂಡ್ ಆಪರೇಟಿಂಗ್ ಟಾಸ್ಕ್ ಆರ್ ಪರ್ಫಾರ್ಮ್ಡ್. ಒಂದು ಚೌಕಟ್ಟಿನ ಒಳಗಡೆ ಅಥವಾ ಒಂದು ಬಾರ್ಡರ್, ಒಂದು ಚೌಕಟ್ಟಿನ ಒಳಗಡೆ ನಿರ್ವಹಣಾ ಕಾರ್ಯಗಳಾಗಿರ್ಬೋದು ಅಥವಾ ಆಪರೇಟಿಂಗ್ ಟಾಸ್ಕ್ಗಳಾಗಿರ್ಬೋದು. ಆ ಟಾಸ್ಕ್ಗಳನ್ನು ನಡೆಸೋದಕ್ಕೆ ನಾವು ಆರ್ಗ್ಯಾನೈಸೇಷನ್ ಸ್ಟ್ರಕ್ಚರ್ ಅಂತೇಳಿ ಕರೆಯುವಂಥದ್ದು. ದ ಆರ್ಗ್ಯಾನೈಸೇಷನ್ ಸ್ಟ್ರಕ್ಚರ್ಸ್ ಸ್ಪೆಸಿಫೈ ರಿಲೇಷನ್ಶಿಪ್ ಬಿಟ್ವೀನ್ people, work and resources. Organization structure specify the relationship between people, work and resources. And organization structure allows coordination and correlation among the human, physical and finance resource. The organization structure allows correlation and coordinations among between the human, physical and finance resources. The organizations helps to achieving goals of the organizations. A proper organization structures ensure smooth flow of communication and better control over the operations of the business enterprises. So overall ಆರ್ಗ್ಯಾನೈಸೇಷನ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಎ ಪ್ರಾಪರ್ ಆರ್ಗ್ಯಾನೈಸೇಷನ್ ಸ್ಟ್ರಕ್ಚರ್ಸ್ ಯಾವ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಸಂಘಟನೆ ರಚನೆ ಆಗಿರುತ್ತೋ ಅಂತಹ ಕಡೆ ಏನಾಗಿರುತ್ತೆ ಸಂಪರ್ಕ ಕಮ್ಯುನಿಕೇಷನ್ ಅದು ತುಂಬ ಸುಗಮವಾಗಿ ಸಾಧ್ಯ ಆಗುವಂಥದ್ದು ಮತ್ತು ಏನು ಕೆಲಸ ಕಾರ್ಯಗಳು ನಡೀತಾ ಇದೆ ಅದರ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇನ್ ಕೇಸ್ ಆರ್ಗ್ಯಾನೈಸೇಷನ್ ಸ್ಟ್ರಕ್ಚರೇ ಸರಿ ಇಲ್ಲ ಅಂತ ಹೇಳಿದ್ರೆ ಸ್ಮೂತ್ ಫ್ಲೋ ಆಫ್ ಕಮ್ಯುನಿಕೇಷನ್ಸು ಸಾಧ್ಯ ಆಗಲ್ಲ. ಅದೇ ರೀತಿ ಬೆಟರ್ ಕಂಟ್ರೋಲ್ ಆಫ್ ದ ಆಪರೇಷನ್ಸ್ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಓವರಾಲ್ ಆರ್ಗ್ಯಾನೈಸೇಷನ್ ಸ್ಟ್ರಕ್ಚರ್ಸ್ ಏನಂತ ಹೇಳಿದ್ರೆ ದ ಆರ್ಗ್ಯಾನೈಸೇಷನ್ ಸ್ಟ್ರಕ್ಚರ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಫ್ರೇಮ್ವರ್ಕ್ ವಿತ್ ಇನ್ ವಿಚ್ ಮ್ಯಾನೇಜರಲ್ ಆ್ಯಂಡ್ ಆಪರೇಷನಲ್ ಟಾಸ್ಕ್ ಆರ್ performed, and it is specify relationship between people, work, resources, and it allows among coordination and correlation among the human resources, physical resources and
finance resources. Overall, the organization structures helps to achieving goals of the organizations, and a proper organization structures ensures smooth flow of communication, and it is helps to better control over operations of the business enterprises. Next, span of management. ಸೊ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋಂಥದ್ದು ಆರ್ಗ್ಯಾನೈಜೇಷನ್ ಸ್ಟ್ರಕ್ಚರ್ ಒಳಗಡೆ ಬರುವಂತಹ ಒಂದು ಟಾಪಿಕ್. ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಏನು? ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಿರ್ವಹಣಾ ವ್ಯಾಪ್ತಿ ಅಂತೇಳಿ ನಾವು ಕರೆಯುವಂಥದ್ದು. ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ರೆಫರ್ಸ್ ಟು ದ ನಂಬರ್ ಆಫ್ ಸಬಾರ್ಡಿನೇಟ್ಸ್ that can be effectively managed by a superiors or managers or supervisors. superior managers ಅಂದ್ರು ಒಂದೇ, superiors ಅಂದ್ರು ಒಂದೇ, ಮತ್ತೆ supervisors ಅಂದ್ರು ಕೂಡ ಒಂದೇ. ಸೊ span of management is refers to the number of subordinates that can be effectively managed by a superiors. ಎಷ್ಟು ಪ್ರಮಾಣದ ಕಾರ್ಮಿಕರಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು ಅಥವಾ ಸಬಾರ್ಡಿನೇಟ್ಸ್ಗಳಾಗಿರ್ಬೋದು ಅವರು ಸೂಪರ್ವೈಸರ್, ಮ್ಯಾನೇಜರ್ಸ್ ಅಥವಾ ಸುಪೀರಿಯರ್ಸ್ ಇವರ ನಿಯಂತ್ರಣದಲ್ಲಿ ಇರ್ತಾರೆ ಅನ್ನೋದನ್ನು ನಾವು ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್, ನಾನು ಸುಪೀರಿಯರ್ ಅಂತ ಆದರೆ ನೀವು ಮಕ್ಕಳು, ಸ್ಟೂಡೆಂಟ್ಸ್ಗಳು, ಸೊ ನನ್ನ ಹಿಡಿತದಲ್ಲಿ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋದನ್ನು ನಾವು ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ರೆಫರ್ಸ್ ಟು ದ ನಂಬರ್ ಆಫ್ ಸಬಾರ್ಡಿನೇಟ್ಸ್ that can be effectively managed by a superiors. ಒಬ್ಬ ಸುಪೀರಿಯರ್ಸ್ಗೆ ಎಷ್ಟು ಜನ ಸಬಾರ್ಡಿನೇಟ್ಸ್ ಇದ್ದಾರೆ ಅಂತ ಹೇಳಿ ಗೊತ್ತಾಗುವಂಥದ್ದು ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟಲ್ಲಿ. ಸೊ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ರೆಫರ್ಸ್ ಟು ದ ನಂಬರ್ ಆಫ್ ಸಬಾರ್ಡಿನೇಟ್ಸ್ ದಟ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಮ್ಯಾನೇಜ್ಡ್ ಬೈ ದ ಸುಪೀರಿಯರ್. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ದ ನಂಬರ್ ಆಫ್ ಸಬಾರ್ಡಿನೇಟ್ಸ್ ಎ ಸುಪೀರಿಯರ್ ಹ್ಯಾಸ್, ಎಷ್ಟು ಪ್ರಮಾಣದಲ್ಲಿ ಸುಪೀರಿಯರ್ ಸಬಾರ್ಡಿನೇಟ್ಸ್ಗಳನ್ನ ಹೊಂದಿದ್ದಾನೆ ಅಂತ. ಸೊ ಒಬ್ಬ ಸುಪೀರಿಯರ್ಗೆ ಎಷ್ಟು ಜನ ಸಬಾರ್ಡಿನೇಟ್ಸ್ ಇದ್ದಾರೆ ಅಂತ ಹೇಳಿ ತಿಳಿಸುವಂಥದ್ದು ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ದ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ರೆಫರ್ಸ್ ಟು ದ ನಂಬರ್ ಆಫ್ ಸಬಾರ್ಡಿನೇಟ್ಸ್ ದಟ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಮ್ಯಾನೇಜ್ಡ್ ಬೈ ಎ superior or supervisors or managers. In simple words, the number of subordinates a superior has. So ಒಬ್ಬ ಸುಪೀರಿಯರ್ಗೆ ಅಥವಾ ಸೂಪರ್ವೈಸರ್ಗೆ ಎಷ್ಟು ಸಬಾರ್ಡಿನೇಟ್ಸ್ ಇದ್ದಾರೆ ಅನ್ನೋದನ್ನು ನಾವು ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಟೈಪ್ಸ್ ಆಫ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ಮೇನ್ಲಿ ದ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 categories. The span of management mainly classified into 2 categories. ಒಂದು narrow span of management, wide span of management. Narrow span of management is also known as tall structure. Wide span of management also known as flat structures. So the span of management mainly classified into 2 categories. One is narrow span of management, second one wide span of management. What is the narrow span of management? Narrow span of management andre enu? The narrow span of management is refers to the a single superior oversee the few number of subordinates. A single superior or supervisors or managers oversee a few number of subordinates. That is known as narrow span of management. So narrow span of management ಅಂತ ಹೇಳಿದ್ರೆ ಒಬ್ಬ ಸುಪೀರಿಯರು ಕಡಿಮೆ ಪ್ರಮಾಣದ ಸಬಾರ್ಡಿನೇಟ್ಸ್ಗಳನ್ನ ಒಳಗೊಂಡಿದ್ರೆ ಅದು ನ್ಯಾರೋ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ರೆಫರ್ಸ್ ಟು ದ ಎ ಸಿಂಗಲ್ ಸುಪೀರಿಯರ್ ಓವರ್ಸಿ ದ ಲಾರ್ಜ್ ನಂಬರ್ ಆಫ್ ಸಬಾರ್ಡಿನೇಟ್ಸ್. ದಿಸ್ ಈಸ್ ನೌನ್ ಆಸ್ ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ಸೊ ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಒಬ್ಬ ಸುಪೀರಿಯರ್ಗೆ ಅಥವಾ ಒಬ್ಬ ಮ್ಯಾನೇಜರ್ಸ್ಗೆ ಅಥವಾ ಒಬ್ಬ ಸೂಪರ್ವೈಸರ್ಗೆ ಹಲವಾರು ದೊಡ್ಡ ಪ್ರಮಾಣದಲ್ಲಿ ಆ ವ್ಯಕ್ತಿ ಸಬಾರ್ಡಿನೇಟ್ಸ್ಗಳನ್ನ ಒಳಗೊಂಡಿದ್ರೆ ಅದನ್ನು ನಾವು
ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೆಯುವಂಥದ್ದು. ಸೊ ನ್ಯಾರೋ ಅಂತ ಹೇಳಿದ್ರೆ ಎ ಸಿಂಗಲ್ ಮ್ಯಾನೇಜರ್ ಅಥವಾ ಎ ಸಿಂಗಲ್ ಸುಪೀರಿಯರ್ ಓವರ್ ಸಿ ದ ಫ್ಯೂ ನಂಬರ್ ಆಫ್ ಸಬಾರ್ಡಿನೇಟ್ಸ್. ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಎ ಸಿಂಗಲ್ ಸುಪೀರಿಯರ್ ಓವರ್ ಸಿ ದ ಲಾರ್ಜ್ ನಂಬರ್ ಆಫ್ ಸಬಾರ್ಡಿನೇಟ್ಸ್. ಅರ್ಥ ಆಗಿದೆ. ಇಲ್ಲಿ ಒಬ್ಬ ಸುಪೀರಿಯರ್ಗೆ ಕಡಿಮೆ ಪ್ರಮಾಣದ ಸಬಾರ್ಡಿನೇಟ್ಸ್ಗಳಿರ್ತಾರೆ. ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಒಬ್ಬ ಸುಪೀರಿಯರ್ಗೆ ದೊಡ್ಡ ಪ್ರಮಾಣದ ಸಬಾರ್ಡಿನೇಟ್ಸ್ಗಳನ್ನ ಒಳಗೊಂಡಿದ್ರೆ ವೈಡ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಟಾಪಿಕ್ ಈಸ್ ಟೈಪ್ಸ್ ಆಫ್ ಆರ್ಗ್ಯಾನೈಜೇಷನ್ ಸ್ಟ್ರಕ್ಚರ್. The organization structure mainly classified into two categories. One is functional structure and divisional structure. The organization structure can be classified into two categories. One is functional structure and divisional structures. In this class, I am taking the type of functional structure. ವಾಟ್ ಈಸ್ ದ ಫಂಕ್ಷನಲ್ ಸ್ಟ್ರಕ್ಚರ್? ಏನು ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ, ದ ಫಂಕ್ಷನಲ್ ಸ್ಟ್ರಕ್ಚರ್ ವುಡ್ ಪ್ರೂವ್ ಟು ಬಿ ಮೋಸ್ಟ್ ಸೂಟಬಲ್ ವೆನ್ ದ ಸೈಜ್ ಆಫ್ ದ ಆರ್ಗ್ಯಾನೈಜೇಷನ್ಸ್ ಈಸ್ ಲಾರ್ಜ್. ಸೊ ಫಂಕ್ಷನಲ್ ಸ್ಟ್ರಕ್ಚರ್ ಯಾವಾಗ ಸೂಟಬಲ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಒಂದು ಸಂಸ್ಥೆಯ ಗಾತ್ರ ದೊಡ್ಡದಾಗಿರುತ್ತೋ ಅಂತಹ ಸಂಸ್ಥೆಗಳಿಗೆ ಮಾತ್ರ ಫಂಕ್ಷನಲ್ ಸ್ಟ್ರಕ್ಚರ್ is applicable. So functional structures is not applicable when the organization size is small. The functional structures would prove to be most suitable when the size of the organizations is large. How? It have diversified activities and operation requires high degree specializations. Organization structures would have to be proved suitable when the organization size is large and it have diversified activities and diversified activities and operations are required a high degree specialization, and it promotes control and coordinations within a department. It is helps to promote the control, ನಿಯಂತ್ರಣ ಮತ್ತು ಸಹಕಾರವನ್ನು ವಿತಿನ್ ಎ ಡಿಪಾರ್ಟ್ಮೆಂಟ್, ಒಂದು ಡಿಪಾರ್ಟ್ಮೆಂಟ್ ಒಳಗಡೆನೆ ಮಾಡೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಸೊ ಫಂಕ್ಷನಲ್ ಸ್ಟ್ರಕ್ಚರ್ಸ್ ಮೇನ್ಲಿ ಅಪ್ಲಿಕಬಲ್ ಟು ದ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ ದ ಆರ್ಗ್ಯಾನೈಜೇಷನ್ಸ್. ಸೊ ಇಟ್ ಈಸ್ ಹೆಲ್ಪ್ಸ್ ಟು ಪ್ರಮೋಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ಸ್ ವಿತಿನ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಇನ್ಕ್ರೀಸ್ಡ್ ಮ್ಯಾನೇಜರಲ್ ಆ್ಯಂಡ್ ಆಪರೇಷನಲ್ ಎಫಿಷಿಯನ್ಸಿ ಆ್ಯಂಡ್ functional structures helps to result in increase the profits. So mainly functional structures focuses on the different departments in the organizations. So functional structures would prove to be most suitable when the organization size is large and it have diversified activities and operations are required high degree of specialization, and it promotes control and coordinations within a department, and it helps to increasing the managerial and operational efficiency, and it helps to increasing the profits in each department. Next, merits and demerits of the functional structures. The functional structures has the following merits or advantages. Merits and advantages both are same. The following points are summarize the merits or advantages of the functional structure. The first merits is the functional structures promotes control and coordinations within a department. So ಫಂಕ್ಷನಲ್ ಸ್ಟ್ರಕ್ಚರ್ಸ್ ಅಂತ ಹೇಳಿದ್ರೆ ಕಾರ್ಯಾತ್ಮಕ ರಚನೆಯು ಒಂದು ಸಂಸ್ಥೆಯಲ್ಲಿ ಇರುವಂತಹ ಪ್ರತಿಯೊಂದು ವಿಭಾಗದ ನಡುವೆ ನಿಯಂತ್ರಣ ಮತ್ತು ಸಹಕಾರವನ್ನು ಬೆಳೆಸೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಮ್ಯಾನೇಜರಲ್ ಎಫಿಷಿಯನ್ಸಿ ಆ್ಯಂಡ್ ಆಪರೇಟಿಂಗ್ ಎಫಿಷಿಯನ್ಸಿ. ಸೊ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಇರುವಂತಹ ನಿರ್ವಹಣಾ ಸಾಮರ್ಥ್ಯ ಮತ್ತು ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಫಂಕ್ಷನಲ್ ಸ್ಟ್ರಕ್ಚರ್ ಸಹಾಯವನ್ನು ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಮ್ಯಾನೇಜರಲ್ ಎಫಿಷಿಯನ್ಸಿ ಆ್ಯಂಡ್ ಆಪರೇಟಿಂಗ್ ಎಫಿಷಿಯನ್ಸಿ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್
profits. So functional structures helps to increase the profits in each department. So functional structures ಒಂದು ವಿಭಾಗದಲ್ಲಿ ಹಲವಾರು ವಿಭಾಗಗಳಿರುತ್ತೆ ಒಂದು ಸಂಸ್ಥೆ ಅಂದಮೇಲೆ. ಅದು ಸೇಲ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪರ್ಚೇಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, HR ಡಿಪಾರ್ಟ್ಮೆಂಟ್ ಆಗಿರ್ಬೋದು, RD ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆಗೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ನೆಕ್ಸ್ಟ್, ಇಟ್ ಲೀಡ್ಸ್ ಟು ಮಿನಿಮಲ್ ಡೂಪ್ಲಿಕೇಶನ್. ಏನು ಡೂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಪುನರಾವರ್ತಿತ ಕೆಲಸಗಳು. ಸೊ ಆರ್ಗ್ಯಾನೈಜೇಷನ್ ಸ್ಟ್ರಕ್ಚರ್ಸ್ ಫ್ರೇಮ್ವರ್ಕ್ ಅಂತ ಹೇಳಿದ್ವಿ. ಸೊ ಫ್ರೇಮ್ವರ್ಕ್ ಒಳಗಡೆ ಯಾವ ರೀತಿ ಕೆಲಸಗಳನ್ನು ನಿರ್ವಹಿಸಬೇಕು ಅಂತೇಳಿ ಮೊದಲೇ ನಿರ್ಧರಿಸುವುದರಿಂದ ಫಂಕ್ಷನಲ್ ಸ್ಟ್ರಕ್ಚರ್ಸ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಡುಪ್ಲಿಕೇಶನ್ಸ್ ಆಫ್ ವರ್ಕ್. This promotes efficiency in utilizations of the manpower. So ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ವ್ಯಕ್ತಿಗಳು ಕೆಲಸವನ್ನು ನಿರ್ವಹಿಸುತ್ತಾ ಇದ್ದರು ಆ ವ್ಯಕ್ತಿಗಳು ಎಫಿಷಿಯನ್ಸಿಯಿಂದ ಕೆಲಸ ಮಾಡೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಮ್ಯಾನ್ ಪವರ್ ಅಂದರೆ ಏನು? ದ ನಂಬರ್ ಆಫ್ ಪೀಪಲ್ ವರ್ಕಿಂಗ್ ಇನ್ ಈ ಎಂಟರ್ಪ್ರೈಸಸ್ಸು, ದ ನಂಬರ್ ಆಫ್ ಪೀಪಲ್ ವರ್ಕಿಂಗ್ ಇನ್ ಈ ಆರ್ಗ್ಯಾನೈಜೇಷನ್ಸ್. ಸೊ ಮ್ಯಾನ್ ಪವರ್ ಅಂತ ಹೇಳಿದ್ರೆ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅಂತ ಹೇಳಿ ತಿಳಿಸೋದಕ್ಕೆ ಮ್ಯಾನ್ ಪವರ್ ಅಂತೇಳಿ ಕರೆಯುವಂಥದ್ದು. ಸೊ ಫಂಕ್ಷನಲ್ ಸ್ಟ್ರಕ್ಚರ್ಸ್ ಹೆಲ್ಪ್ಸ್ ಟು ಎಫಿಷಿಯನ್ಸಿ ಇನ್ ಯುಟಿಲೈಜೇಷನ್ಸ್ ಆಫ್ ಮ್ಯಾನ್ ಪವರ್. ಸೊ ಅಲ್ಲಿ ಯಾರು ಕೆಲಸವನ್ನು ನಿರ್ವಹಿಸುತ್ತಾ ಇದ್ರು ಆ ವ್ಯಕ್ತಿಗಳು ಅವರ ಎಫಿಷಿಯನ್ಸಿ ಸಾಮರ್ಥ್ಯವನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ನೆಕ್ಸ್ಟ್, ಇಟ್ ಮೇಕ್ಸ್ training of the employees easier as the focus is only on a limited range of skills and knowledge. So functional structures ಕೆಲವೊಂದು ಕಾರ್ಮಿಕರಿಗೆ ಅಥವಾ ಕೆಲವೊಂದು ಕೆಲಸಗಾರರಿಗೆ ಮಾತ್ರ ಟ್ರೈನಿಂಗನ್ನು ಪ್ರೊವೈಡ್ ಮಾಡುತ್ತೆ. ಯಾವ ವ್ಯಕ್ತಿಗಳು ಕಡಿಮೆ ಸ್ಕಿಲ್ಸ್ ಮತ್ತು ನಾಲೆಡ್ಜನ್ನು ಹೊಂದಿರುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಫಂಕ್ಷನಲ್ ಸ್ಟ್ರಕ್ಚರ್ಸ್ ಪ್ರೊವೈಡ್ ಟ್ರೈನಿಂಗ್ ಒನ್ ಹೂ ಹ್ಯಾಸ್ ಲಿಮಿಟೆಡ್ ರೇಂಜ್ ಆಫ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್. ನೆಕ್ಸ್ಟ್, ಇಟ್ ಏಬಲ್ ಟು ಇಂಪ್ರೂವ್ ಪರ್ಫಾರ್ಮೆನ್ಸ್. ಸೊ ಫಂಕ್ಷನಲ್ ಸ್ಟ್ರಕ್ಚರ್ಸ್ ಓವರಾಲ್ ಇಂಪ್ರೂವ್ ದ performance in each department. So these are some important merits of the functional structures. First one ಏನು? ಸೊ ಆರ್ಗ್ಯಾನೈಜೇಷನ್ ಸ್ಟ್ರಕ್ಚರ್ಸ್ ಹೆಲ್ಪ್ಸ್ ಟು ಕಂಟ್ರೋಲ್ ನಿಯಂತ್ರಣ ಮತ್ತು ಸಹಕಾರವನ್ನು ವಿತಿನ್ ಎ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಒಂದು ವಿಭಾಗದ ಒಳಗಡೆ ಸಹಾಯವನ್ನು ಮಾಡುವಂಥದ್ದು. ಸೊ ಹಲವಾರು ವಿಭಾಗಗಳಿರುತ್ತೆ, ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ. ಆ ಡಿಪಾರ್ಟ್ಮೆಂಟ್ಸ್ಗಳ ಒಳಗಡೆ ನಿಯಂತ್ರಣ ಮತ್ತು ಸಹಕಾರವನ್ನು ಬೆಳೆಸೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಮ್ಯಾನೇಜರಲ್ ಆ್ಯಂಡ್ ಆಪರೇಟಿಂಗ್ ಎಫಿಷಿಯನ್ಸಿ. ನಿರ್ವಹಣಾ ಕೆಲಸ ಕಾರ್ಯಗಳು ಮತ್ತು ಕೆಲವೊಂದು ಕಾರ್ಯಚಟುವಟಿಕೆಗಳನ್ನು ಎಫಿಷಿಯನ್ಸಿಯಾಗಿ ಮಾಡೋದಕ್ಕೆ ಸಹಕಾರವನ್ನು ನೀಡುವಂಥದ್ದು. ಸೊ ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಮ್ಯಾನೇಜರಲ್ ಆ್ಯಂಡ್ ಆಪರೇಟಿಂಗ್ ಎಫಿಷಿಯನ್ಸಿ. ಸೊ ಆರ್ಗ್ಯಾನೈಜೇಷನ್ ಸ್ಟ್ರಕ್ಚರ್ಸ್ ತುಂಬ ಎಫೆಕ್ಟಿವ್ ಆಗಿ ಮ್ಯಾನೇಜರಲ್ ಆ್ಯಕ್ಟಿವಿಟೀಸ್ ಮತ್ತು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸಿಂಗ್ ಪ್ರಾಫಿಟ್ಸ್ ಇನ್ ಈಚ್ ಡಿಪಾರ್ಟ್ಮೆಂಟ್. ಸೊ ಫಂಕ್ಷನಲ್ ಸ್ಟ್ರಕ್ಚರ್ಸ್ ಈಸ್ ಮೇನ್ಲಿ ಫೋಕಸ್ ಆನ್ ದ ಈಚ್ ಡಿಪಾರ್ಟ್ಮೆಂಟ್ ಇನ್ ದ ಆರ್ಗ್ಯಾನೈಜೇಷನ್. ಸೊ ಇಟ್ ಈಸ್ ಹೆಲ್ಪ್ಸ್ ಟು increase profits in each department. Next, it leads to minimal duplications. Next, this promotes efficiency in utilizations of manpower. So ಒಂದು ಸಂಸ್ಥೆಯಲ್ಲಿ ನಿರ್ವಹಿಸುತ್ತಿರುವಂತಹ ಕೆಲಸಗಾರರ ಸಾಮರ್ಥ್ಯವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ನೆಕ್ಸ್ಟ್, ಇಟ್ ಮೇಕ್ಸ್ ಟ್ರೈನಿಂಗ್ ಟು ದ ಎಂಪ್ಲಾಯೀ. ಸೊ ಫಂಕ್ಷನಲ್ ಸ್ಟ್ರಕ್ಚರ್ಸ್ ಯಾರಿಗೆ ಟ್ರೈನಿಂಗನ್ನು ನೀಡುತ್ತೆ? ಒನ್ ಹೂ ಆ್ಯಸ್ ಎ ಲಿಮಿಟೆಡ್ ರೇಂಜ್ ಆಫ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್. ಯಾರು ಕಡಿಮೆ ಸ್ಕಿಲ್ಸ್ ಮತ್ತು ನಾಲೆಡ್ಜನ್ನು ಹೊಂದಿರುತ್ತಾರೋ ಅಂತಹ ಎಂಪ್ಲಾಯೀಸ್ಗೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡುವಂಥದ್ದು. ನೆಕ್ಸ್ಟ್, ಇಟ್ ಏಬಲ್ ಟು ಇಂಪ್ರೂವ್ ಪರ್ಫಾರ್ಮೆನ್ಸ್. ಸೊ ಏನು ಪರ್ಫಾರ್ಮೆನ್ಸ್ ಏನಿದೆ ಅದರ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ನೆಕ್ಸ್ಟ್, ಡಿಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ದ functional structures. So the following points, the functional structures suffering from the following demerits or disadvantages. Firstly, it is more suitable when the size of the organizations is large. ನಾನು ಫಸ್ಟೇ ಹೇಳಿದೆ. ಸೊ ಫಂಕ್ಷನಲ್ ಸ್ಟ್ರಕ್ಚರ್ಸ್ ಯಾವಾಗ ಎಂಥ ಆರ್ಗ್ಯಾನೈಜೇಷನ್ಸ್ಗೆ ಸೂಟಬಲ್ ಆಗುತ್ತೆ? ವೆನ್ ದ ಸೈಜ್ ಈಸ್ ಲಾರ್ಜ್. ಕೇವಲ ದೊಡ್ಡ ಸಂಸ್ಥೆಗಳಿಗೆ ಮಾತ್ರ ಫಂಕ್ಷನಲ್ ಸ್ಟ್ರಕ್ಚರ್ ಸೂಟಬಲ್ ಆಗೋದು. ಇಟ್ ಈಸ್ ಡಸ್ ನಾಟ್ ಸೂಟಬಲ್ ಫಾರ್ ದ ಸ್ಮಾಲ್ ಸೈಜ್ ಆಫ್ ದ ಆರ್ಗ್ಯಾನೈಜೇಷನ್ಸ್. ಸೊ
The functional structures is more suitable when the size of the organization is large. Next, it take place less emphasis on overall enterprises objectives. So, functional structures does not more focus on the overall objectives of the enterprises. It is only focus on the departmental objectives. So, functional structures ಓನ್ಲಿ ವಿಭಾಗದ ಉದ್ದೇಶಗಳನ್ನು ಸಾಧಿಸೋದಕ್ಕೆ ಹೆಚ್ಚು ಉತ್ತೇಜನವನ್ನು ನೀಡುತ್ತೆ ಹೊರತು ಓವರಾಲ್ ಸಂಸ್ಥೆಯ ಸಂಪೂರ್ಣ ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡುವಂಥದ್ದಲ್ಲ. ನೆಕ್ಸ್ಟ್, ಇಟ್ ಮೇ ಲೀಡ್ಸ್ ಟು ಪ್ರಾಬ್ಲಮ್ ಇನ್ ಕೋಆರ್ಡಿನೇಷನ್ಸ್ ಆ್ಯಸ್ information exchange among the different department. So it may leads to problem in coordination, ಸಹಕಾರದಲ್ಲಿ ಮತ್ತು ಏನಾದರೂ ಕಮ್ಯುನಿಕೇಷನ್ಸ್ನ ಪಾಸ್ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ ಅನ್ನೋದು ಶುರುವಾಗುತ್ತೆ. ಸೊ ಒಂದು ಡಿಪಾರ್ಟ್ಮೆಂಟ್ ಕಂಡ್ರೆ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಆಗದೆ ಇರುವಂಥದ್ದು. ಸೊ ಏನಾಗುತ್ತೆ, ಅಲ್ಲಿ ಕೋಆರ್ಡಿನೇಷನ್ಸ್ ಕೂಡ ಕಡಿಮೆ ಆಗ್ಬೋದು ಮತ್ತು ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ಸ್ ಅದು ಕೂಡ ಪ್ರಾಬ್ಲಮ್ ಆಗುವಂಥದ್ದು. So it may leads to problem in coordinations as information exchange in different departments. Next, a conflict of interest may arise the interest of two or more departments. So ಹಲವಾರು ಡಿಪಾರ್ಟ್ಮೆಂಟ್ಗಳು ಇರುತ್ತೆ. ಸೊ ಆ ಡಿಪಾರ್ಟ್ಮೆಂಟ್ಗಳ ನಡುವೆ ಜಗಳಗಳು ಉಂಟಾಗ್ಬೋದು. ಸೊ ರಿಗಾರ್ಡಿಂಗ್ ಸಮ್ ಫೈನಾನ್ಸ್ ಆಗಿರ್ಬೋದು ಅಥವಾ ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು. ಸೊ ಇದಕ್ಕೆ ರಿಲೇಟೆಡ್ ಆದ ಹಾಗೆ ಏನಾಗ್ಬೋದು, ಜಗಳಗಳು ಉಂಟಾಗ್ಬೋದು. ನೆಕ್ಸ್ಟ್, ಇಟ್ ಮೇ ಲೀಡ್ಸ್ ಟು ಇನ್ಫ್ಲೆಕ್ಸಿಬಿಲಿಟಿ ಆಸ್ ಪೀಪಲ್ ವಿತ್ ಸೇಮ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್. ಸೊ ಯಾವ ವ್ಯಕ್ತಿಗಳು ಸಮವಾದಂತಹ ಒಂದೇ ರೀತಿಯ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದಿರುತ್ತಾರೋ ಅಂತಹ ವ್ಯಕ್ತಿಗಳ ನಡುವೆ ಇನ್ಫ್ಲೆಕ್ಸಿಬಿಲಿಟಿ, ಅಸ್ಥಿರತೆ ಎನ್ನುವಂಥದ್ದು ಆಗಬಹುದು. ಸೊ ದೀಸ್ ಆರ್ ಸಮ್ ಡಿಮೆರಿಟ್ಸ್ ಆಫ್ ದ ಫಂಕ್ಷನಲ್ ಸ್ಟ್ರಕ್ಚರ್ಸ್. ಯಾವ್ಯಾವುದು? ಫಸ್ಟು, ಫಂಕ್ಷನಲ್ ಸ್ಟ್ರಕ್ಚರ್ಸ್ ಇಸ್ ಓನ್ಲಿ ಸೂಟಬಲ್ ಫಾರ್ ವೆನ್ ದ ಆರ್ಗ್ಯಾನೈಜೇಷನ್ ಸೈಜ್ ಇಸ್ ಲಾರ್ಜ್. ಸೊ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ when the organization size is small. So it take place emphasis and overall objectives of the enterprises. So ಫಂಕ್ಷನಲ್ ಸ್ಟ್ರಕ್ಚರ್ಸ್ ಕೇವಲ ಡಿಪಾರ್ಟ್ಮೆಂಟ್ಗಳ ಆಬ್ಜೆಕ್ಟಿವ್ಸ್ಗೆ ಹೆಚ್ಚು ಫೋಕಸನ್ನು ಕೊಡುತ್ತೋ ಹೊರತು ಪೂರ್ತಿಯಾದ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಟ್ ಮೇ ಲೀಡ್ಸ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ಸ್ ಬಿಟ್ವೀನ್ ಕೋಆರ್ಡಿನೇಷನ್ಸ್ ಆ್ಯಂಡ್ ಪಾಸಿಂಗ್ ಕಮ್ಯುನಿಕೇಷನ್ಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್. ಇಟ್ ಲೀಡ್ಸ್ ಪ್ರಾಬ್ಲಮ್ಸ್ ಇನ್ ದೇರ್. ನೆಕ್ಸ್ಟ್, ಕಾನ್ಫ್ಲಿಕ್ಟ್. ಸೊ ಜಗಳಗಳು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ನಡುವೆ ಕಾನ್ಫ್ಲಿಕ್ಟ್ಸ್ಗಳು ಉಂಟಾಗಬಹುದು. ಸೊ ಅದೇ ರೀತಿ ಇಟ್ ಮೇ ಲೀಡ್ಸ್ ಇನ್ಫ್ಲೆಕ್ಸಿಬಿಲಿಟಿ. ಒಂದೇ ರೀತಿಯ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದಿರುವಂತಹ ವ್ಯಕ್ತಿಗಳ ನಡುವೆ ಇನ್ಫ್ಲೆಕ್ಸಿಬಿಲಿಟಿ ಅನ್ನೋದು ಆಗಬಹುದು. ಸೊ ಇನ್ ದಿಸ್ ಕ್ಲಾಸ್ ಯು ವಾಂಟ್ ಟು ಲರ್ನ್ ಮೀನಿಂಗ್ ಆಫ್ ಆರ್ಗ್ಯಾನೈಜೇಷನ್ ಸ್ಟ್ರಕ್ಚರ್, ದೆನ್ span of management, types of span of management and types of organization structures. ಒಂದು ಫಂಕ್ಷನಲ್ ಸ್ಟ್ರಕ್ಚರ್ಸ್, ಡಿವಿಷನಲ್ ಸ್ಟ್ರಕ್ಚರ್ಸ್. ಸೊ ಇನ್ ದಿಸ್ ಕ್ಲಾಸ್ ನಾನು ಫಂಕ್ಷನಲ್ ಸ್ಟ್ರಕ್ಚರ್ಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿವಿಷನಲ್ ಸ್ಟ್ರಕ್ಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.